ಸ್ವಲ್ಪ ಒಳ್ಳೆ ನಿಂತ್ಕೊಂಡು ಸ್ವಲ್ಪ ಜಾಗ ಈ ಕಡೆ ಬನ್ನಿ. ಇದಕ್ಕೂ ಕೂಡ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಸುಮಾರು 24 ವರ್ಷ ನಾಡು ನುಡಿ ಜಲ ಭಾಷೆ ಅದ್ರ ಪರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೋ. ಕೆಲವು ನಿಮಗೂ ಗೊತ್ತು, ಹಿಂದೆ ಅಂಗನವಾಡಿಗೆ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕ ಕೊಡ್ತಾಯಿದ್ದೋ. ಅದಾದ ನಂತರ ಕೆಲವು ಸರ್ಕಾರಿ ಶಾಲೆಗಳಿಗೆ ಏನು ಬಣ್ಣ ಬಳಸೋಂಥದ್ದು, ಅಲ್ಲಿ ಮಕ್ಕಳಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಕೆಲವು ನಮ್ಮ ವೇದಿಕೆಯಿಂದ ಸುಮಾರು 24 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದ. ಈ ಬಾರಿ ಏನಂದರೆ ನಮ್ಮ ವೇದಿಕೆಯಲ್ಲಿ ಮಹಿಳೆಯರು ಹೆಚ್ಚು ಇರೋದ್ರಿಂದ, ಇಲ್ಲ ಸರ್ ನಾವೆಲ್ಲರೂ ಕೂಡ ಒಂದು ವಿಭಿನ್ನವಾಗಿ ಯಾಕೆ ನಾವು ಮಾಡಬಾರ್ದು, ಈ ಬಾರಿ ನೀವು ನಿಮ್ಮ ಒಂದು ಬೆನ್ನೆಲುಬಾಗಿ ನೀವು ನಿಂತ್ಕೊಳ್ಳಿ, ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತೇಳಿ ನಿಜಕ್ಕೂ ಕೂಡ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಮಹಿಳೆಯರೆಲ್ಲರೂ ಸೇರಿ ಸುಮಾರು ವೈದ್ಯಕೀಯ ಶಿಕ್ಷಣದಿಂದ ಮತ್ತು ಶಿಕ್ಷಕರ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಮೈಸೂರು ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದ್ದಾರೆ. ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ಒಂದು ಸನ್ಮಾನ ಇಟ್ಕೊಂಡು ನಿಜಕ್ಕೂ ಇವತ್ತು ಸ್ವಾಭಿಮಾನಿ ಬಳಗದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತು, ಮುಂದೆ ಏನು ಈ ಸ್ವಾಭಿಮಾನಿ ಬಳಗದಿಂದ ಎಲ್ಲಿ ಬಡವ್ರ ಪರ ನ್ಯಾಯಯುತವಾಗಿ ಎಲ್ಲಿ ಮಹಿಳೆಯರಿಗೆ ಆಗ್ಬೋದು ಪುರುಷರಿಗಾಗ್ಬೋದು ಒಂದು ನ್ಯಾಯವಾಗಿ ಒಂದು ಹೋರಾಟ ಮಾಡಬೇಕು ಅಂತ ಒಂದು ನಮ್ಮ ಕಿಚ್ಚು ಮುಂದೆನೂ ಕೂಡ ಅದೇ ರೀತಿ ಹೋಗುತ್ತೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ ನಿಮಗೆಲ್ಲರಿಗೂ ಗೊತ್ತು, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗನ ಉದ್ಘಾಟನೆ ಮಾಡಿ 5 ತಿಂಗಳಲ್ಲಿ ಇವತ್ತು ಸುಮಾರು 10 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಮುಂದೊಂದು ದಿವಸ ಇನ್ನು ಕೆಲವು ತಿಂಗಳಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ವೇದಿಕೆಯಿಂದ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ನಮ್ಮ ಒಂದು ಬಳಗದಿಂದ ಒಂದು ಶಕ್ತಿ ಇರೋದ್ರಿಂದ ನಾವು ಮುಂದೆನೂ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಸ್ವಾಭಿಮಾನಿ ಬಳಗನ ಅಲ್ಲಿ ಎಲ್ಲರೂ ಕೂಡ ನಮ್ಮ ಕನ್ನಡದ ಕಟ್ಟಾಳುಗಳನ್ನ ನ್ಯಾಯಯುತವಾಗಿ ಹೋರಾಟ ಮಾಡೋದಕ್ಕೆ ನಾವು ಶಕ್ತಿ ತುಂಬ್ತಾ ಇದ್ದೀವಿ. ಮುಂದೆ ನಮ್ಮ ಹೋರಾಟ ಇದೇ ರೀತಿ ಸಾಗ್ತಾ ಇರುತ್ತೆ ಸರ್. ಇವತ್ತು ನಾವು ಯಾರು ಎಲ್ಲೋ ಒಂದು ಕಡೆ ದುಡ್ಡನ್ನು ರೋಲ್ ಕಾಲ್ ಮಾಡಿ ಇವ್ರತೋ ನಾವು ಕಿತ್ಕೊಂಡು ಆ ಥರ ಮಾಡೋಂಥ ಸ್ವಾಭಿಮಾನಿ ಬಳಗ ಅಲ್ಲ. ಎಲ್ಲರೂ ನಾವು ದುಡಿಮೆ ಮಾಡಿ ನಮ್ಮ ಮನೆಯಿಂದ ದುಡ್ಡನ್ನು ತಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೆಲವು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ಹೋರಾಟನೂ ಬೇಡ, ನಮ್ಮ ಜೀವನನೇ ಬೇಡ, ನಾನು ಎಲ್ಲ ಒಂದು ಕಡೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ತಾಯಿ ಮತ್ತು ನನ್ನ ಶ್ರೀಮತಿ, ನನ್ನ 2 ಹೆಣ್ಮಕ್ಳು. ಯಾಕೆಂದರೆ ಹೆಣ್ಮಕ್ಳು ಶಕ್ತಿ ಹಂಗಿದೆ. ನಿಜಕ್ಕೂ ಇವತ್ತು ನನ್ನ ಶ್ರೀಮತಿ ನನ್ನ ಮಕ್ಕಳು ಹೋರಾಟದ ಕಿಚ್ಚನ್ನು ಎಬ್ಬಿಸಿದ್ರು. ಆ ಕಿಚ್ಚು ಇವತ್ತು ನೋಡಿ ಇಡೀ ಕರ್ನಾಟಕದಾದ್ಯಂತ ಸ್ವಾಭಿಮಾನಿ ಬಳಗ ಏನು ಶಕ್ತಿ ಅಂತ ಇದೆ ಅಂತ ತೋರಿಸೋದಕ್ಕೆ ಇವತ್ತು ನನ್ನ ಜೊತೆ ಎಲ್ಲ ಮಹಿಳೆಯರು, ನಮ್ಮ ಕಮಲಾ ನಟರಾಜ್ ಆಗ್ಬೋದು, ಮೈತ್ರಿ ಮೇಡಮ್ ಆಗ್ಬೋದು, ಚೈತ್ರಾ ಮೇಡಮು, ಸೌಮ್ಯ ಮೇಡಮು, ಅದೇ ರೀತಿ ನಮ್ಮ ಪದ್ದು, ಚರಣ್ ರಾಜು, ರವಿಕಿರಣ್ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದ್ದರಿಂದ ಮುಂದೆ ಇದೇ ರೀತಿ ನಿರಂತರವಾಗಿ ನಮ್ಮ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮೊದಲನೇದಾಗಿ ಕರ್ನಾಟಕದ ರಾಜ್ಯದ ಎಲ್ಲ ಮಹಿಳಾ ಬಂಧುಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ನೀಡಿರುವ ಸಂವಿಧಾನದಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಸಮಾನತೆ ಹಕ್ಕು ದೊರಕಿದೆ. ಎಲ್ಲ ರಂಗದಲ್ಲಿ, ಒಂದು ವೈದ್ಯಕೀಯ ರಂಗದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಎಲ್ಲ ವೃತ್ತಿಯಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಅವರಿಗೆ ಕೂಡ ಗೌರವ ಸಮರ್ಪಿಸಲಾಗಿದೆ. ಹಾಗೆ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೂ ಕೂಡ ಸುಮಾರು 7 ರಿಂದ 10 ಜನ ಮಹಿಳಾ ಪೌರ ಕಾರ್ಮಿಕರನ್ನು ಕೂಡ ಸಂಘದ ವತಿಯಿಂದ ಗೌರವಿಸಲಾಗಿದೆ. ಹಾಗೆ ನಮ್ಮ ಸಂಘದಲ್ಲಿ ಕೂಡ ಹೆಚ್ಚಿನ ಮಹಿಳೆಯರಿಗೆ ಅಧಿಕಾರ ನೀಡಬೇಕನ್ನೋ ಉದ್ದೇಶದಿಂದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಕಮಲಾ ನಟರಾಜ್ ಮೇಡಮ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಹಾಗೆ ಜಿಲ್ಲಾಧ್ಯಕ್ಷರಾಗಿ ಮೈತ್ರಿರಾಜ್ ಮೇಡಮ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ರಾಜ್ಯಾದ್ಯಂತ ನಮ್ಮ ಸಂಘಟನೆಯನ್ನು ಸಂಘಟಿಸಿ ನೆಲ ಜಲ ಭಾಷೆಗಾಗಿ ನಮ್ಮ ವೇದಿಕೆಯಿಂದ ಪ್ರತಿನಿತ್ಯ ನಾವು ಹೋರಾಟದಲ್ಲಿ ತೊಡಗಿಸ್ಕೊಳ್ತೇವೆ. ಕನ್ನಡದ ಪರ, ನೆಲ ಪರ, ಜಲದ ಪರವಾಗಿ ಇರ್ತೇವೆ ಅಂತ ಈ ಮೂಲಕ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ.
ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಘಟಕ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಘಟಕ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಹಾಗೆ ಎಲ್ಲ ಸೇರಿ ಒಂದು 15-20 ಪದಾಧಿಕಾರಿಗಳನ್ನು ಮಾಡಿ ಸಂಘಟಿಸ್ತಾ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಮಹಿಳೆಯರು ಪುರುಷರ ಸಮಾನರಾಗಿದ್ದಾರೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅಧಿಕಾರ ಆಯಸ್ಸು ಸಿಗಲಿ ಅಂತ ಹೇಳಿ ಈ ಮೂಲಕ ಹೇಳ್ಕೊಡ್ತೀನಿ. ಇವತ್ತು ನನ್ನನ್ನು ಗುರುತಿಸಿ ಜಿಲ್ಲಾಧ್ಯಕ್ಷೆ ಮಾಡೋದಕ್ಕೆ ಅಣ್ಣ ಲಿಂಗರಾಜ್ ಅಣ್ಣ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ. ಹಾಗೆ ನನಗೆ ಸಪೋರ್ಟ್ ಆಗಿ ನಿಂತಿರೋದು ಇಷ್ಟು ಜನ ಅಲ್ದಿರ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವೇದಿಕೆಯಿಂದ ಇನ್ಮೇಲೆ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮಹಿಳೆಯರನ್ನ ಒಗ್ಗೂಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಶೆ ಆಗಿದೆ ಸರ್. ನನ್ನ ನೇತೃತ್ವದಲ್ಲಿ ಈಗ ಮಹಿಳೆಯರು ಸಾಕಷ್ಟು ಇವಾಗ ಹೇಳಿದ್ರು ಹೆಣ್ಮಕ್ಳು ಹೊರಗಡೆ ಬರೋದು ಕಡಿಮೆ ಅಂತಂತ. ಆದರೆ ಅವ್ರಿಗೆ ಒಳ್ಳೆ ಮೋಟಿವನ್ನು ಕೊಟ್ಟು ನಾನು ಕರ್ಕೊಂಡು ಬರಬೇಕು ಅನ್ನೋದು ನನ್ನ ಆಸೆ ಇದೆ. ಅದಕ್ಕೆ ಬೆಂಬಲವಾಗಿ ಈಗ ಶಶಿ ಅವರಿದ್ದಾರೆ, ಸೌಮ್ಯ ಅವರಿದ್ದಾರೆ, ಚೈತ್ರ ಅವರು, ಇನ್ನಷ್ಟು ಸಾಕಷ್ಟು ಮಹಿಳೆಯರು ನನ್ನೊಟ್ಟಿಗಿದ್ದಾರೆ. ಎಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸ್ಕೊಳ್ತೀನಿ ಅನ್ನೋದು ಧೈರ್ಯ ಇದೆ ನನಗೆ. ಥ್ಯಾಂಕ್ ಯು ಸರ್.